ಪಾದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಪುರುಷೋತ್ತಮ ಮಾಸದ ಈ ಅಭಿಯಾನದಲ್ಲಿ ಇಷ್ಟೆಲ್ಲ ಅದ್ಭುತವಾದ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುತ್ತಿರುವ ಪಂಡಿತ ಶ್ರೀ ಅನಿರುದ್ಧಾಚಾರ್ಯ ಪಾಂಡುರಂಗಿ ಅವರು ಮತ್ತೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅದೇನೆಂದರೆ, ನಮ್ಮಂಥ ಭಕ್ತರಾಗಿಯೂ ಪಾಮರರಾಗಿರುವ ಸಂಸಾರದ ಜಂಜಾಟದಲ್ಲಿ ತೊಳಲಾಡುತ್ತಿರುವ ನಮಗೆ ಬಾಯಲ್ಲಿ ಭಗವದ್ಗೀತೆ ಬರಲೇಬೇಕು ಅನ್ನುವ ಛಲದಿಂದ ಗೀತೆಯನ್ನು ಕಂಠಪಾಠ ಮಾಡಿಸಿದರು. ಆಬಾಲ ವೃದ್ಧರಿಗೂ ಎಡೆಬಿಡದೆ ಬಾಲಕರ ಜೊತೆ ಬಾಲಕನಂತೆ ಇದ್ದು, ಯುವಕರ ಜೊತೆ ಸ್ನೇಹಿತನಂತೆ ಇದ್ದು, ವೃದ್ಧರ ಜೊತೆ ಗೌರವದಿಂದ ಇದ್ದು 1 ವರ್ಷದಿಂದ ಪ್ರತಿ ಶನಿವಾರ ಭಾನುವಾರ ಸಂಜೆ ಗೀತಾ ಪಾಠ ಮಾಡಿದರು. ಇಷ್ಟೆಲ್ಲ ಕಾರ್ಯದ ಒತ್ತಡದ ಮಧ್ಯೆಯೂ ನಮ್ಮ ಬಾಯಿಂದ ಗೀತೆಯನ್ನು ತರಿಸಲೇಬೇಕು ಅನ್ನುವಂತಹ ಛಲದಂಕಮಲ್ಲ ನಮ್ಮ ಆಚಾರ್ಯರು. ಗಿಳಿಗೆ ಪಾಠ ಹೇಳಿದಂತೆ ಆಧ್ಯಾತ್ಮತೆಯಲ್ಲಿ ಅಜ್ಞಾನಿಗಳಾದ ನಮ್ಮ ಅಲ್ಪಮತಿಗೆ ಅಮೃತಕ್ಕೂ ಮಿಗಿಲಾದ ಗೀತಾಮೃತವನ್ನು ಉಣಬಡಿಸಿ ಪರಮಪುರುಷನ ಆರಾಧಕರಾದ ಸ್ವಾಮಿಗಳ ಎದುರಿಗೆ ನಮ್ಮಿಂದ ಗೀತೆಯನ್ನು ನುಡಿಸಿ ಅಧಿರಾಜ ಸ್ವಾಮಿರಾಜರ ಅಂತರ್ಯಾಮಿಯಾದ ಅಕಲಂಕ ಚರಿತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ದಾರಿದೀಪರಾದ ಶ್ರೀ ಅನಿರುದ್ಧ ಆಚಾರ್ಯರಿಗೆ ನಮ್ಮ ಅನಂತ ಅಭಿನಂದನೆಗಳು. 1 ವರ್ಷದಿಂದ ಕಲಿತ ಪಾಠವನ್ನು ಇಂದು ಬೆಳಿಗ್ಗೆ 6ರಿಂದ 9:15 ರೋಗಮೋಚನ ಧನ್ವಂತರಿ ಸನ್ನಿಧಾನದಲ್ಲಿ 45 ಶಿಷ್ಯರಿಂದ ಪೂರ್ಣ ಭಗವದ್ಗೀತಾ ಪಾರಾಯಣ ಮಾಡಲಾಯಿತು. ಅದನ್ನು ಈಗ ಸ್ವಾಮಿಗಳ ಮುಖಾಂತರ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಿದ್ದೇವೆ. ಅನಿರುದ್ಧಾಚಾರ್ಯ ಶ್ರೀಮತಿಯವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಮತ್ತೆ ಶಿಷ್ಯ ವೃಂದ ಇವತ್ತು ಇದ್ದವರೆಲ್ಲ ಬರಬೇಕಾಗಿ ವಿನಂತಿ. ಸ್ವಾಮಿಗಳ ಹತ್ರ ಪ್ರಸಾದ ತಗೊಳ್ಳೋದಕ್ಕೆ. ಒಂದೇ ನಿಮಿಷದಲ್ಲಿ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದ ಒಂದು ಸುಂದರವಾದಂತಹ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನಾವೆಲ್ಲ ಈ ಪುರುಷೋತ್ತಮ ಮಾಸ ಅಂತ ಏನೇನೋ ಹಣ್ಣುಗಳನ್ನು ದಾನ ಕೊಟ್ವಿ, 33 ಅಪೂಪ ಕೊಟ್ಟಿವಿ, ಏನೇನೋ ಮಾಡಿದ್ದೇವೆ, ದೇವರ 33 ನಾಮಗಳನ್ನು ಪಠನ ಮಾಡ್ತೀವಿ. ಆದರೆ ನಮಗೆ ಭಕ್ತಿ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅನ್ನೋದು ಇವತ್ತು ಬೆಳಗ್ಗೆ ನನಗೆ ಗೊತ್ತಾಯಿತು. ಯಾಕೆಂದರೆ ಒಬ್ಬ ಮಹಾಸ್ವಾಮಿಗಳವರ ಭಕ್ತರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಜೀವನದಲ್ಲಿ ನಾವು ಉದ್ಧಾರವಾಗುವುದಕ್ಕೆ ಮಹಾಸ್ವಾಮಿಗಳಲ್ಲಿರುವ 33 ಗುಣಗಳನ್ನು ಬರೆದು 33 ನಾಮಗಳನ್ನು ಅವರು ಮಾಡಿದ್ದಾರೆ. ಬಹಳ ಸುಂದರವಾಗಿ ಮಹಾಸ್ವಾಮಿಗಳವರು ನಮಗೆ ಹತ್ತಿರವಾಗುವುದಕ್ಕೆ ಗುರುಗಳಲ್ಲಿರುವ ಏನೇನು ಗುಣಗಳು ಎಂಬುದನ್ನು ನಿಜವಾಗಿ ಅನ್ನಿಸ್ತು. ಅವರು ಮಾಡಿದಷ್ಟು ದೊಡ್ಡ ಸೇವೆಯನ್ನು ನಾವು ಯಾರೂ ಮಾಡ್ತಾ ಇಲ್ಲ ಅಧಿಕ ಮಾಸದಲ್ಲಿ ಅಂತ. ಹೀಗಾಗಿ ಸಮಯ ಹೆಚ್ಚಾಗಿದ್ದರೂ ಅವರು ನಾಳೆ ಅದನ್ನು ನಾವು ದೊಡ್ಡ ಬ್ಯಾನರ್ ಮಾಡಿ ಇಲ್ಲಿ ಅಂಟಿಸ್ತೀವಿ. ಎಲ್ಲರೂ ಅದನ್ನು ಚಿಂತನೆ ಮಾಡುವುದಕ್ಕೆ ಅನುಕೂಲವಾಗುವುದಕ್ಕೆ ಒಂದೇ ನಿಮಿಷದಲ್ಲಿ ಅವರೊಂದು ಶ್ರೀಯುತ ನಮ್ಮ ರಾಜರಾಜೇಶ್ವರಿ ನಗರದ ಶ್ರೀಯುತ ಪ್ರಾಣೇಶ್ ಅವರು ಒಂದು ಸುಂದರವಾದಂತಹ ಒಂದೊಂದು 2 ಸಾಲಿನ ಗುಣಗಳು, ಮಹಿಮೆ, ಅದರ ಜೊತೆಗೆ ಗುರುಗಳ ಒಂದು ಹೆಸರು, ಹೀಗೆ ಬಹಳ ಸುಂದರವಾಗಿ ಮಾಡಿದ್ದಾರೆ. 1-2 ಗುಣಗಳನ್ನು ಅವರು ನಮ್ಮೆಲ್ಲರ ಮುಂದೆ ಹಂಚಿಕೊಳ್ಳುತ್ತಾರೆ. ಆಮೇಲೆ ಅದನ್ನು ಚಿಂತನೆ ಮಾಡುವುದಕ್ಕೆ ನಾವು ಅದನ್ನು ದೊಡ್ಡದಾಗಿ ಅಲ್ಲಿ ಪ್ರಕಟಣೆ ಮಾಡೋಣ.